ತಾಯಿ ಆದವಳು ಮಗಳನ್ನ ಗಂಡನ ಮನೆಗೆ 2 ಕಿತ್ತ ಕಳಿಸ್ಕೊಡ್ತಾಳೆ. ಒಂದು ಲಗ್ನ ಆದಾಗ, ಇನ್ನೊಂದು ಬಾಣಂತನ. ಇದ್ಯೋನಪ್ಪ ಸಿರಿ, ಈ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವಳನ್ನ ನೋಡ್ಕಂಬ ಅಂತಂದ್ರೆ ಕರ್ಕೊಂಡೆ ಬಂದ್ಬಿಟ್ಟಿದ್ಯಾ? ಏನ್ ಸುಮಾ, ನಿನ್ಗೂ ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತಾ? ಅಥವಾ ಅವ್ವ ತಿಂಡಿ ಕೊಟ್ಟಿದ್ ಸಾಲ್ತು ಅಂತ ಇನ್ನೂ ತುಂಬ್ಕೊಂಡು ಹೋಗಿ ಬಂದ್ಯಾ? ಯಾಕಂಗೆ ಏನಾಯ್ತು? ಯಾಕೆ ಅಳ್ತಿದೀಯ ಚಿನ್ನ? ಏನಾಯ್ತಪ್ಪ? ಗೋಸುಮೆ ಬಣ್ಣ ಬದಲಾಯಿಸ್ತದೆ ಅನ್ನೋದನ್ನ ನಾವು ಮರಿಬಾರ್ದಾಗಿತ್ತು ಪುಟ್ಟಮ್ಮ. ಕೇಶವಪ್ಪನ ನಂಬಿ ನಾವು ಮೋಸ ಹೋಗ್ಬಿಟ್ರೆ. ಅದ್ಯೋನ್ ಹೇಳ್ತಿದಾರ ಹೊಸಿ ಬಿಡ್ಸ್ 7 ಗಂಟೆ ಅವ್ರೆ. ಈ ಸುಮಾ ನಮ್ಮನೆ ಸೊಸೆಯಾಗಿ ಬರೋದು ನನಗೆ ಮುಂಚೆನೂ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ, ಮುಂದೆನೂ ಇಷ್ಟ ಆಗಲ್ಲ. ಅದಕ್ಕೆ ಹಾಲಲ್ಲಿ ಔಷಧಿ ಬೆರೆಸಿ ಕೊಟ್ಟಿದ್ದು. ಸಚಿನ್, ಇನ್ನು ನಾನು ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಸುಮನ ಬಿಟ್ಟು ಇಲ್ಲೇ ಮನೆ ಮಗನಾಗಿದ್ರೆ ಇರ್ಬೋದು, ಇಲ್ಲ ಹೋಗ್ತಾ ಇರ್ಬೋದು. ಒಂದ್ ಮಾತು ನೆನ್ಪಿಟ್ಕೋ, ನಿನಗೆ ಅವಳೇ ಬೇಕು ಅಂತ ಈ ಮನೆಯಿಂದ ಆಚೆ ಕಾಲಿಟ್ರೆ ನನ್ನ ಆಸ್ತಿಯಲ್ಲಿ 1 ಬಿಡಿಗಾಸು ಕೂಡ ಸಿಗಲ್ಲ. ಯಾರು ಬಿಟ್ರು ನಾನು ಸುಮ್ಮನೆ ಕೈ ಬಿಡಲ್ಲ ಅಮ್ಮ. ನೀವು ನೊಂದ್ಕೋಬೇಡಿ. ನಮ್ಮಪ್ಪ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಣ್ಣ ಗೊತ್ತು ತಾನೆ, ಕ್ರಮ ಸಂಖ್ಯೆ 3 ಸಿಂಹಾಸನದ ಗುರ್ತು. ಈ ಸತಿ ನಮ್ ರಾಧಂಗೆ ಮತ ಹಾಕಿ ಅವಳನ್ನ ಗೆಲ್ಲಿಸ್ಬೇಕು. ನೀವೇನಾದ್ರೂ ಅವಳನ್ನ ಗೆಲ್ಸ್ಬಿಟ್ರೆ ರೋಡಿಗೆ ತಾರು, ಮನೆಗ್ ಬೀರು, ಉಚಿತ ಉಚಿತ ಉಚಿತ. ನಾವು ಯಾವಾಗ್ಲೂ ಬಂಗಾರಮ್ಮ ಅವ್ರಿಗೆ ಓಟ್ ಹಾಕೋದು. ಈಗ ಬಂಗಾರಮ್ಮನವ್ರೆ ಇಲ್ವಲ್ಲ, ಅದು ಅಲ್ದೆ ನಮ್ ರಾಧಾ ಅವ್ರು ಸೋದ್ರು ಸೊಸೆ. ಅವಳನ್ನ ಗೆಲ್ಸಿದ್ರೆ ನೀವು ಬಂಗಾರಮ್ಮನವ್ರನ್ನ ಗೆಲ್ಸ್ದಂಗಲ್ವೇ? ರಾಧನ್ಗೆ ಊರ್ ಕಾಯೋದು ಏನ್ ಗೊತ್ತಿದೆ ರಾಜುವ? ನೆನ್ನೆ ಮೊನ್ನೆ ಬಂದವ್ರ ಕೈಗೆ ಅಧಿಕಾರ ಕೊಟ್ರೆ ಊರು ಹಾಳಾಗಲ್ವೇ?
ಏ ಅವಕಾಶ ಕೊಟ್ಟವ್ರಿಗೆ ಕೊಡ್ತಾ ಇದ್ರೆ ಬದಲಾವಣೆ ಅಂತ ಹೆಂಗ್ ಹೇಳಕ್ಕಾಯ್ತದೆ? ಅದೇ ನಮ್ ರಾಧನ್ನ ಗೆಲ್ಸಿ ಆವಾಗ ನೋಡಿ ಈ ಹಳ್ಳಿನೆಲ್ಲ ಹೆಂಗೆ ಸಿಟಿ ಮಾಡ್ಬಿಡ್ತಾಳೆ ಅಂತ. ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ, ರಾಧಂಗ್ ಓಟ್ ಹಾಕಿದ್ರೆ ಊರಿಗೆ ಏನ್ ಮಾಡ್ಕೊಡ್ತಾರೆ? ನೋಡಿ ನಮ್ ರಾಧ ಗೆದ್ರೆ ಬೀದಿಗೆ ಕುಡಿಯೋ ನೀರಿನ ಘಟಕ ಹಾಕ್ಸ್ತಾಳೆ. ಅಷ್ಟೇ ಅಲ್ಲ, 5 ಬೀದಿಗೆ ಒಂದು ಸಹಕಾರಿ ಬ್ಯಾಂಕು, ರೈತರ ಸಾಲನೆಲ್ಲ ಮನ್ನಾ ಮಾಡಿಸ್ತಾಳೆ. ಆಮೇಲೆ ಸರ್ಕಾರದಿಂದ ಏನೇನೋ ಯೋಜನೆಗಳನ್ನ ತಗೊಂಬರ್ತಾಳೆ. ಇವಳು ಮಾತು ನಂಬ್ಕೊಂಡು ಏನಾದ್ರು ಸಿಂಹಾಸನಿಗೆ ಏನಾದ್ರು ಓಟ್ ಹಾಕಿದ್ರೆ ಈ ಊರ್ ನಾಶ ಆಗೋಗುತ್ತೆ. ಈ ಆಳದವಳು ಬಣ್ಣದ ಮಾತನ್ನ ನಂಬಿಡಿ ಯಾರುವೆ. ನಂಜಮ್ಮ ಯಾಕೆ ಹೆಂಗೈತೆ ಮೈಗೆ? ನಾಟ್ಕೆ ಐತೆ. ಅಲ್ಲ ಕಡೆ ಮುದೇವಿ, ಎಲೆಕ್ಷನ್ ನಿಂತವ್ರಲ್ವಾ ಪ್ರಚಾರ ಮಾಡ್ಬೇಕು, ನೀನ್ ಯಾಕೆ ಬಂದ್ ಮಾಡ್ತಿದ್ಯಾ? ಯಾರ್ ಪ್ರಚಾರ ಮಾಡಿದ್ಯೋನಂತೆ? ಜನಗಳಿಗೆ ಒಳ್ಳೇದ್ ಮಾಡೋರ್ ಗೆಲ್ಬೇಕು, ಆಟಯ. ಊರ್ನ ಉದ್ಧಾರ ಮಾಡೋಳು ಮಾತ್ರ ಗೆಲ್ಬೇಕು ಕಣೆ. ಅಲ್ಲ ಕಡೆ ಮೂದೇವಿ, ಎಲೆಕ್ಷನ್ ನಿಂತವಳು ಜನಗಳ ಮುಂದೆ ಬಂದು ಮತ ಕೇಳ್ಬೇಕು. ಅವಳೇ ಅದು ಯೋಗ್ಯತೆ ಇಲ್ದೆ ಓಟಾಗವಳೆ. ಇನ್ನೆಲ್ಲೇ ಎಲೆಕ್ಷನ್ ಅಲ್ಲಿ ಗೆದ್ದು ಅವಳು ಊರು ಉದ್ಧಾರ ಮಾಡೋಳು? ಎಲೆಕ್ಷನ್ ನಿಂತವಳಲ್ಲ, ಅವಳು ಬಂದು ಮಾತಾಡೋ ಗಂಟ ಇವಳಿದಾಳಲ್ಲ, ಇವ್ ಸುಳ್ಳಿ, ಇವಳು ಮಾತನ್ನ ಕೇಳ್ಬೇಡಿ. ಹೋಗಿ ನಿಮ್ ಕೆಲಸ ಇದ್ರೆ ನೋಡ್ಕೊಳ್ಳಿ, ಹೋಗಿ.